ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಎಚ್ಚೆತ್ಕೊಂಡು ಬೆಂಗಳೂರು ಪೂರ್ವ ತಾಲೂಕಿಗೆ ಸಂಬಂಧಪಟ್ಟಂಥ ಕೆರೆಗಳು ಮತ್ತು ಹೊಸಕೋಟೆ ತಾಲೂಕಿಗೆ ಮತ್ತು ದೇವನಹಳ್ಳಿ ತಾಲೂಕು ಈ 3 ತಾಲೂಕಿನಲ್ಲೂ ಇರುವಂಥ ಕೆರೆಗಳನ್ನ ನಾವು ಉಳಿಸಿದ್ರೆ ಹೆಚ್ಚು ಕಮ್ಮಿ 2000 ಎಕರೆ ಕೆರೆಗಳನ್ನ ಉಳಿಸ್ಬೋದು ಸರ್. ಸರ್, ತಿರುಮೇನಹಳ್ಳಿ ಕೆರೆ ಎಷ್ಟು ಎಕರೆ ಇದೆ? 55 ಎಕರೆ ಇದೆ ಸರ್. ಇದು ಎಷ್ಟೆಲ್ಲ ಒತ್ತುವರಿ ಆಗಿತ್ತು, ಎಷ್ಟು ತೇರವಾಗಿದೆ ಈಗ? ಸರ್, ಒತ್ತುವರಿ ಅಂದರೆ ಇದರೊಳಗಡೆ ಒಂದು ಬಾರ್ಡ್ರ್ ಬಾರ್ಡ್ರಲ್ಲಿ ಮತ್ತು ಈ ಕೆರೆ ಅಂದರೆ ಏನಾಗುತ್ತೆ ಅಂದರೆ ಈಗ ಈ ಹೊಸಕೋಟೆ ಕೆರೆನೂ ಮತ್ತು ತಿರುಮೇನಹಳ್ಳಿ ಕೆರೆ ಮಧ್ಯದಲ್ಲಿ ಇರುವಂಥವ್ರು ಆ ಲಕ್ಕಂಡಳ್ಳಿಯವರು ಒತ್ತುವರಿ ಮಾಡ್ತಾರೆ, ಈ ತಿರುಮೇನಹಳ್ಳಿ ಭಾಗದಲ್ಲಿರೋರು ಒತ್ತುವರಿ ಮಾಡ್ತಾರೆ. ಈ ಒತ್ತುವರಿ ಮಾಡುವಾಗ ಏನಾಗುತ್ತೆ, ಬೌಂಡ್ರಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆಗ ನಮ್ಮ ಬೆಂಗಳೂರು ಪೂರ್ವ ತಾಲೂಕರು ಏನು ಮಾಡ್ತಾರೆ, ಸ್ಪಷ್ಟವಾಗಿ ಅಳತೆ ಮಾಡಿ ಗಡಿ ಗುರುಸ್ತಾರೆ. ಗಡಿ ಗುರುಸೋವಾಗ ಹೆಚ್ಚುವರಿ ಏನಿಲ್ಲ ಅಂದ್ರೂ ಒಂದು 15ರಿಂದ 20 ಎಕರೆವರೆಗೂ ಒತ್ತುವರಿ ಇರುತ್ತೆ ಸರ್. ಇದು ಹೌದು ಸರ್, ಒತ್ತುವರಿ ತೆರವಾಗಿದೆ ತಿರುಮೇನಹಳ್ಳಿದು. ಅದೇ ಥರನೇ ಈ ಕೆರೆಗಳು ಏನಿದಾವಲ್ವಾ, ಈ ಕೆರೆಗಳು ಸಂಪೂರ್ಣವಾಗಿ ಈಗ ಸಣ್ಣ ನೀರಾವರಿ ಇಲಾಖೆ ಅಂತರ್ಜಲ ಪ್ರಾಧಿಕಾರದ ಸಚಿವರು ಯಾರಿದ್ದಾರೋ ಬಸವರಾಜರವರು ಈ ಒಂದನ್ನು ಎಚ್ಚೆತ್ಕೊಂಡು ಈ ಕೆರೆಗಳ ಬಗ್ಗೆ ಎಚ್ಚೆತ್ಕೊಂಡು ಸಂಪೂರ್ಣವಾಗಿ ಒಂದು ಹೂಳೆತ್ತೋ ಕಾರ್ಯಕ್ರಮ ಮಾಡಿದ್ರೆ ಅಂತರ್ಜಲ ಇವತ್ತು ಏನು ಕಂದಾಯ ಇಲಾಖೆಯವರು ಮತ್ತು ಸಣ್ಣ ನೀರಾವರಿ ಇಲಾಖೆಯವರು JCPL ಟ್ರೆಂಚ್ ಹೊಡಿದಾರಲ್ಲ ಸರ್, ಆ ಅನುದಾನ ಮತ್ತು ಈ ಒಂದು ಕೆಲಸಕ್ಕೆ ಒಂದು ಅರ್ಧಪೂರ್ಣ ಸಿಗೋದು ಅಂದ್ರೇ ಇವರೊಂದು ಹೂಳೆತ್ತಬೇಕು ಸರ್. ಇದನ್ನು ಸಂಪೂರ್ಣ ಈ ಕೆರೆಗಳನ್ನೆಲ್ಲ ಉಳೆತ ಕಾರ್ಯಕ್ರಮ ಮಾಡಿದ್ರೆ ಸರ್ 100% ಈ ಕೆಲಸ ಸಕ್ಸಸ್ ಆಗುತ್ತೆ ಮತ್ತು ಇಲ್ಲಿ ಅಂತರ್ಜಲ ಮಟ್ಟನೂ ಹೆಚ್ಚಾಗುತ್ತೆ ಸರ್. ಬೆದರಿಕೆ ಬಂದಿತ್ತಾ ಈ ಟೈಮಲ್ಲಿ ನಿಮಗೆ? ಸರ್, ಬೆದರಿಕೆ ಅಂತ ಹೇಳೋಕ್ಕಾದ್ರೆ ನಾವು 2019-20 ನಾವು ಹೋರಾಟ ಮಾಡ್ತಾನೇ ಇದ್ದೀವಿ. ಅದು ನಾವು ಕಾನೂನಾತ್ಮಕವಾಗಿ ಮಾಡ್ತಾ ಇದ್ದೀವಿ. ಆರ್ಟಿಕಲ್ 51A ಮತ್ತು ಆರ್ಟಿಕಲ್ 19A ಇಂದ C ವರೆಗೂ ಸರ್ ಏನು ಕಾನೂನಾತ್ಮಕವಾಗಿ ನಮಗೆ ಮೂಲಭೂತ ಹಕ್ಕುಗಳು ಸೌಕರ್ಯಗಳಿದ್ದಾವೋ ಅದರಂತೆ ನಾವು ವಿಷಯ ತಿಳ್ಕೊಂಡು ನಮಗೆ ತಿಳುವಳಿಕೆ ತಕ್ಕಂತೆ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ. ಸಾಮಾಜಿಕ ಹೋರಾಟಕ್ಕೆ ನೀವು ಹೇಳಿದಂಗೆ ಬೆದರಿಕೆಗಳು ಬಂದಿದ್ದಾವೆ ಸರ್, ಸಾಕಷ್ಟು ಬಾರಿ ಬೆದರಿಕೆಗಳು ಬಂದಿದ್ದಾವೆ. ಕೆಲವೊಂದು ಟೈಮಲ್ಲಿ ಪೊಲೀಸ್ ಸ್ಟೇಷನ್ನಲ್ಲೂ ಕರೆಸಿ ಬೇರೆ ಥರ ಮಾತಾಡಿರೋವು ಇದ್ದಾವೆ. ಬಟ್ ಆವಾಗ ನಾವು ಹೊಸ ಹೆಜ್ಜೆ ಆ ಒಂದು ಸಮಯದಲ್ಲಿ ಬಂದಿದ್ದಾವೆ. ಆಮೇಲೆ ನಾವು ಅವ್ರಿಗೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಉತ್ತರ ಕೊಡಬೇಕು ಆ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದೀವಿ. ಅದೇ ಥರನೇ ನಾವು ಏನು